ಯತೀಂದ್ರ ಮಾತು ಪರಿಗಣಿಸಬೇಡಿ ಅಂತ ಹೇಳಿದ್ರ ಡಿಕೆ ಆಪ್ತ ಸಿಎಂ ಮಾಡೋ ಅಧಿಕಾರ ಶಾಸಕರಿಗೆ ಮಾತ್ರ ಇದೆ. ಬೆಳಗಾವಿಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಮಾತು ಪರಿಗಣಿಸಬೇಡಿ ಅಂತ ಹೇಳಿದ್ರ ಹಾಗಾದ್ರೆ ಡಿಕೆ ಆಪ್ತ ಸಿಎಂ ಮಾಡೋ ಅಧಿಕಾರ ಶಾಸಕರಿಗೆ ಮಾತ್ರ ಇದೆ. ಬೆಳಗಾವಿಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಂಎಲ್ಸಿ ಮಾತನಾಡೋದು ಪರಿಗಣಿಸಿದ್ರೆ ಹೇಗೆ ಹೇಳಿ, ಸಿಎಂ ಮಾಡೋ ಅಧಿಕಾರ ಇರೋದು ಶಾಸಕರಿಗೆ ಮಾತ್ರ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಕಾಲ ಬಂದೇ ಬರುತ್ತೆ, ಅವರ ಮಾತನ್ನ ಪರಿಗಣಿಸಬೇಡಿ ಅಂತ ಹೇಳಿದ್ರೆ ಹಾಗಾದ್ರೆ ಡಿಕೆ ಆಪ್ತ ರಾಜಕೀಯಕ್ಕೆ ಬಂದ ಮೇಲೆ ರಾಜಕೀಯ ಮಾಡೇ ಮಾಡ್ತೇವೆ, ರಕ್ತದಲ್ಲಿ ಬರೆದು ಕೊಡ್ತೇನೆ ಅಂತ ಮೊದಲೇ ಹೇಳಿದ್ದೆ. ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಭೆಯಲ್ಲರಿ ಊಟ ಸಭೆ ಹೆಂಗಾಗ್ತದೆ, ಸಭೆಯಲ್ಲಿ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಸಚಿವ ಸಂಪುಟ ತೀರ್ಪು ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡಿದ್ರೆ ಸಪ್ರೇಟ್ ಮಾಡ್ತೀವಿ ಅಂತ ನೀವು ಮುಚ್ಚಿಟ್ ಮಾಡೋಕ್ಕಾಗುತ್ತಾ? ನೀವು ಮಾಡ್ತೀವಿ ಮಾಡೋದು. ರಾಜಕೀಯ ಮಾಡೋಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದು ಯಾವಾಗ ಶುರು ಮಾಡ್ತೀರಿ ಸರ್? ಯಾವ ದಿನ ರಾಜಕೀಯ ಮಾಡೋದು ಶುರು ಮಾಡೋದಿಲ್ಲ. ನಮ್ಮ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಜನವರಿ ಡೆಡ್ಲೈನ್ ಸರ್ ಅದು? ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನೀವು ಜನವರಿಗೆ ಮಾತಾಡ್ತೀರಿ ಅಂತ ಏನು ಹೈಕಮಾಂಡ್ ಹೇಳಿದೆ, ಅವ್ರಿಗೆ ಅವ್ರು ಹೇಳಿದಾರಂತ. ಹೈಕಮಾಂಡ್ ಕ್ಲಿಯರ್ ಮಾಡಿ. ಸ್ವಾಮಿ, ನಾನು ಎಮ್.ಎಲ್.ಎ, ನನಗೆ ಓಟ್ ಇದೆ, ಮುಖ್ಯಮಂತ್ರಿಯಾಗಿ ನನಗೆ ಓಟ್ ಇದೆ, ನನಗೆ ಮಾಹಿತಿ ಇಲ್ಲದ್ದು ಎಮ್.ಎಸ್ ಅವರವ್ರ ಕಲ್ಪನೆ ಮಾತಾಡ್ತಾರೆ ಸರ್. ಈಗ ನಿಮ್ ಸರ್ ಈಗ ಜನವರಿ ಸಂಕ್ರಾಂತಿವರೆಗೂ ಆರಾಮ ಮಾತಾಡಿ. ಜನವರಿ 1 ಅಂತ ತಾವು ಹೇಳ್ತಾ ಇದ್ದೀರಾ. ಇಷ್ಟು ಒಳಗೆ ಇತ್ಯರ್ಥ ಆಗುತ್ತೆ ಅನ್ನೋ ವಿಶ್ವಾಸ ನಿಮ್ಗೆ? ಏನು ಇತ್ಯರ್ಥ ಅಂದ್ರೇನು? ಸಿಎಂ ಬದಲಾಗ್ತಾರೆ ಇಲ್ವಾ ಅಂತ ಕನ್ಕ್ಲೂಷನ್. ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ. ತಾರೀಕಿನ ಮೇಲೆ ನೀವು ಮುಹೂರ್ತ ಫಿಕ್ಸ್ ಮಾಡಿದ್ದೀರಲ್ಲ, ಏನು ಸರ್ ಅದು? ಅದು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಸದಲ್ಲಿ ಬರ್ದು ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ. ರಸದಲ್ಲಿ ಬರ್ದು ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಜನವರಿ ಮಾತಾಡ್ತೀನಿ. ಸರ್ ದೆಹಲಿಗೆ ಹೋಗ್ತೀರಾ ನೀವು? ಸೆಷನ್ ಇಲ್ಲ, ಈಗ ಯಾಕೆ ಮಾಡೋದು? 4 ತಾರೀಕು ಹೋಗ್ತೀರಲ್ಲ, ಹೋಗ್ತೀರಿ?